ಹಾವೇರಿ ಜಿಲ್ಲೆಯಲ್ಲಿ ನಿರಂತರ ಈ ಕಳ್ಳತನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಅಲ್ಲಿನ ಊರಿನ ಜನರು ಬೆಚ್ಚಿಬಿದ್ದಿದ್ದಾರೆ. ತಾವೇ ಸ್ವತಃ ಅಲ್ಲಿ ಕಾವಲು ಕಾಯೋದಕ್ಕೆ ಮುಂದಾಗ್ತಿದ್ದಾರೆ. ತಾವೇ ದೊಣ್ಣೆ ಹಿಡಿದು ಊರು ಕಾಯುವ ಕೆಲಸವನ್ನ ಮಾಡ್ತಿದ್ದಾರೆ. ಹಾನಗಲ್ ತಾಲೂಕಿನ ಮಾರನಬೀಡ, ತೆವರಮೆರಹಳ್ಳಿ, ನರೇಗಲ್ ಸೇರಿದಂತೆ ಹಲವೆಡೆ ಮನೆಗಳ ಕಳ್ಳತನ ಆಗಿದೆ. ಇದರಿಂದ ಜನ ಕಂಗಾಲಾಗಿದ್ದು ರಾತ್ರಿ ಊಟ ಮುಗಿಸಿ ಮನೆ ಕಾಯುವ ಕೆಲಸ ಮಾಡ್ತಿದ್ದಾರೆ. ಗ್ರಾಮದಲ್ಲಿ ದೊಣ್ಣೆ ಹಿಡಿದು ಗಸ್ತು ತಿರುಗ್ತಾ ಇದ್ದಾರೆ. ಕಳೆದ ಒಂದು ವಾರದ ಹಿಂದೆ 2 ಮನೆಯಲ್ಲಿ ಕಳ್ಳತನ ಮಾಡಿದ್ರು. ಬೀಗ ಹಾಕಿದ ಮನೆಗಳನ್ನ ಟಾರ್ಗೆಟ್ ಮಾಡಿ ಕಳ್ಳತನವನ್ನ ಮಾಡ್ತಿದ್ದಾರೆ. ಇನ್ನು ಕೆಲವು ಊರಿನಲ್ಲಿ ಸೀರೆ ಮಾರುವ ಸೋಗಿನಲ್ಲಿ ಹಳೆಯ ವಸ್ತುಗಳನ್ನ ಖರೀದಿ ಮಾಡುವ ನೆಪದಲ್ಲಿ ಬರ್ತಿದ್ದಾರೆ. ಮನೆಗಳನ್ನ ನೋಡಿಕೊಂಡು ರಾತ್ರಿ ಕಳ್ಳತನವನ್ನು ಎಸಗ್ತಿದ್ದಾರೆ. ಪೊಲೀಸರು ರಾತ್ರಿ ಗಸ್ತು ಹೆಚ್ಚು ಮಾಡಬೇಕು, ಕಳ್ಳರನ್ನ ಹಿಡಿಯುವ ಕೆಲಸ ಆಗಬೇಕು ಅಂತಿದ್ದಾರೆ ಇಲ್ಲಿನ ಸ್ಥಳೀಯರು. ಮೈಕೊರೆಯುವ ಚಳಿಯಲ್ಲೂ ಹಾವೇರಿ ಜಿಲ್ಲೆಯ ಜನರು ಬೆವರು. ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2 ವಾರಗಳಿಂದ ಕಳ್ಳರ ಕಾಟಕ್ಕೆ ಅಕ್ಷರಶಃ ಜಿಲ್ಲೆಯ ಜನರು ತತ್ತರಿಸಿ ಹೋಗಿರುವಂಥದ್ದು. ಸರಣಿ ಕಳ್ಳತನಕ್ಕೆ ಅಕ್ಷರಶಃ ತತ್ತರಿಸಿ ಹೋಗಿರುವಂಥದ್ದು. ಈಗ ನಾನು ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಮಾರಂಬೀಡ ಗ್ರಾಮದಲ್ಲಿದ್ದೇನೆ. ಹಾವೇರಿ ಜಿಲ್ಲೆಯಲ್ಲಿ ಕಳೆದ 2 ವಾರಗಳಿಂದ ಕೂಡ ನಿರಂತರವಾಗಿ ಕಳ್ಳತನ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಮಾರಂಬೀಡದ ಗ್ರಾಮದ ಜನರು ದೊಣ್ಣೆ ಹಿಡಿದು ಪ್ರತಿನಿತ್ಯ ರಾತ್ರಿ ಕಾಯುವಂತಹ ಪರಿಸ್ಥಿತಿ ಬಂದಿರುವಂಥದ್ದು ದೃಶ್ಯದಲ್ಲಿ ತೋರಿಸ್ತೀನಿ ನಾನು. ಅದರಲ್ಲೂ ಕೂಡ ಶೀತ ಗಾಳಿ ಹಿನ್ನೆಲೆಯಲ್ಲಿ ಚಳಿಯ ವಾತಾವರಣ ಕೂಡ ಹೆಚ್ಚಾಗಿರೋ ಹಿನ್ನೆಲೆಯಲ್ಲಿ ಏನು ಬೆಳಗಿಂದ ಸಂಜೆವರೆಗೂ ಕೂಡ ಕೃಷಿ ಜಮೀನಿನಲ್ಲಿ ಕೆಲಸ ಮಾಡಿದಂಥ ರೈತರು ರಾತ್ರಿ ಆದರೆ ಸಾಕು ಮನೆಯನ್ನು ಸಂರಕ್ಷಣೆ ಮಾಡುವಂತಹ ಕೆಲಸವನ್ನು ಮಾಡ್ತಿರುವಂಥದ್ದು. ಇದೇ ಗ್ರಾಮದಲ್ಲಿ 1 ವಾರದ ಹಿಂದೆ 2 ಮನೆ ಕಳ್ಳತನ ಆಗಿತ್ತು. ನಿನ್ನೆ ಕೂಡ 1 ಮನೆ ಬಾಗಿಲವನ್ನು ತಟ್ಟಿ ಹೋದಂತಹ ಏನೋ ಕಳ್ಳರ ಕಾಟಕ್ಕೆ ಈಗ ಅಕ್ಷರಶಃ ಮನೆಯನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ, ಅಂದರೆ ಪೊಲೀಸರು ಕೂಡ ಬಂದು ಹೋದರೂ ಕೂಡ ಅದು ಯಾವುದೇ ರೀತಿಯಾದಂತಹ ಕಳ್ಳರನ್ನ ಪತ್ತೆ ಮಾಡ್ತಾ ಇಲ್ಲ. ಹೀಗಾಗಿ ಗ್ರಾಮದ ಜನರು ಅಲ್ಲಲ್ಲಿ ಅವರ ಗ್ರಾಮದ ಏನೋ ದೊಣ್ಣೆಯನ್ನು ಹಿಡಿದುಕೊಂಡು ನಿಂತು ಅಪರಿಚಿತರು ಬಂದರೆ ಅವರನ್ನು ಕೇಳಿ ಯಾರು ಏನು ಅನ್ನೋ ವಿಚಾರ ಮಾಡುವಂತಹ ಪರಿಸ್ಥಿತಿ ಕೂಡ ಈಗ ಬಂದಿರುವಂಥದ್ದು. ಹೀಗಾಗಿ ಮನೆಯನ್ನು ರಕ್ಷಣೆ ಮಾಡಿಕೊಳ್ಳು ಏನೋ ದೊಣ್ಣೆ ಹಿಡಿದು ಅಂತ ನಿಲ್ಲುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಹೀಗಾಗಿ ಜನರನ್ನು ಮಾತಾಡಿಸುವಂಥ ಕೆಲಸವನ್ನು ನಾನು ಮಾಡ್ತೀನಿ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ? ಯಾಕೆ ದೊಣ್ಣೆ ಹಿಡ್ಕೊಂಡು ನಿಂತೀರಿ? ಸರ್, ನಮ್ಮ ಊರನ್ನ ಹೆಚ್ಚು ಕಮ್ಮಿ 8 ದಿನ ಸರ್ ನಾವು ಕಳ್ಳರು ಕಾಯಕಂತ ಬರ್ತಾರೆ ಸರ್. ಬಟ್ ಸಿಕ್ಕಿಲ್ಲ. ಮನೆಗೆ ಬರ್ತಾರೆ, ಬಂದ್ಬಿಟ್ಟು ಮಲ್ಕೊಂಡಿದ್ದಾರೆ, ಎಚ್ಚರ ನೋಡ್ತಾರೆ, ಬಾಗಲ ಬಿಡ್ತಾರೆ. ಸ್ವಲ್ಪ ಯಾರಪ್ಪ ಅಂತ ಕೇರೆ ಮತ್ತು ರಿಟರ್ನ್ ಹೋಗ್ತಾರೆ. ಬೆಳಗಿನ ಜಾವ ಊರಿಗೆ ಬರ್ತಾರೆ ಸರ್, ಅರ್ಬಿ ಮಾರೋಕು, ಬಂಡೆ ಸಾಮಾನು ಮಾರೋಕು. ಬಂದ್ಬಿಟ್ಟು ಓಣೆಲ್ಲ ಅಡ್ಡಾಡ್ತಾರೆ. ನಿಮ್ಮ ಮನೇಲಿ ಎಷ್ಟು ಮಂದಿ ಇದ್ದೀರಾ, ಏನು ಮಾಡ್ತಾರೆ, ಎಲ್ಲ ಮಕ್ಕಳು ಮರಿ ಎಲ್ಲ ಕೇಳ್ತಾರೆ, ಎಷ್ಟು ಜನ ಇದ್ದೀರಾ ಅಂತಂದು ನೋಡ್ತಾರೆ. ಹಿತ್ತ ಎಲ್ಲ ಅಡ್ಡಾಡ್ತಾರೆ, ಆ ಜಾಗ ಎಲ್ಲ ನೋಡ್ತಾರೆ ಮತ್ತು ಲೊಕೇಶನ್ ಮಾಡ್ಕೊಂಡು ನೈಟ್ ಅದೇ ಸ್ಕೆಚ್ ಹಾಕೊಂಡು ಬರ್ತಾರೆ. ನಾವು ಸುಮಾರು 8 ದಿನ ಆಯಿತು. ಈ ಎಲ್ಲ ಮೆಳಿಗೆ ಮೇಲೆ 10 ಜನ ಕುಂದಿರ್ತೀವಿ, ಕತ್ತಿರ ಒಂದು 10 ಜನ ಕುಂದಿರ್ತೀವಿ. ಪೊಲೀಸ್ ಹೇಳಿದಾಗ MH ಪಾಸಿಂಗ್ ಗಾಡಿ ಬಂದ್ರೆ ಅವನು ಬಿಡೋದಿಲ್ಲ. ನೈಟು ತರಬೇಕಿತ್ತು ಅವರು ಏನು ಇಲ್ಲದಕ್ಕೆ ಬಂದಿದ್ದೀರಾ ಅಂತ. ಮತ್ತೊಬ್ಬರು ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ನಿನ್ನೆ ಕೂಡ ಮನೆ ಏನು ಏನು ತಟ್ಟಿ ಹೋಗಿರುವಂಥದ್ದು. ಹೀಗಾಗಿ ಜನರಿಗೆ ಯಾವ ರೀತಿ ಭಯ ಆಗಿದ್ದಾರೆ ಸರ್? ತುಂಬಾ ಭಯ ಆಗಿದೆ ಸರ್. ಹೊರಗೆ ಹೋಗೋದ ಭಯ ಆಗ್ಬಿಟ್ಟೈತಿ. ಎತ್ತಲ ಬಾಗ್ಲನ್ನ ತೆಗಿಯಕ್ಕೆ ಭಯ ಆಗೈತಿ. ನಾವು ಟೋಟಲ್ ಹೊರಗೆ ಹೋಗೋದ ಭಯ ಆಗ್ಬಿಟ್ಟೈತ್ರಿ. ಎಲ್ಲರ ಒಂದು 8 ಜನ ಅಲ್ಲೇ ಕುತ್ಕೊಂತದೀವಿ, ನೋಡ್ತಾ ಇದ್ದಾವಿ. ಅದ ಭಯ ಆಗ್ಬಿಟ್ಟೈತೆ ಸರ್ ನಮ್ಗೀಗ. ಬರ್ತಾರೆ, ಬಾಗಿಲು ತಟ್ತಾರೆ, ಹೋಗ್ತಾರೆ. ಅದೇ ಸರ್ ಭಯ ನಮಗೆ. ಓಕೆ, ಇದಿಷ್ಟು ಗ್ರಾಮದ ರೈತರು ಅಂದರೆ ಬೆಳಗಿಂದ ಸಂಜೆವರೆಗೂ ಕೂಡ ಜಮೀನಲ್ಲಿ ಕೆಲಸ ಮಾಡಿ ಸಂಜೆ ಆದರೆ ಸಾಕು ಏನು ಊರನ್ನು ಕಾಯುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಮನೆ ಕಳ್ಳರ ಹಾವಳಿಗೆ ಅಕ್ಷರಶಃ ಏನು ಜಿಲ್ಲೆಯ ಜನರು ಬೆಚ್ಚಿ ಬಿದ್ದಿರುವಂಥದ್ದು. ಅಂದರೆ ಮಾರನಬೀಡ ಗ್ರಾಮ ಅಲ್ಲದೆ ಏನು ತವರಮೆರಹಳ್ಳಿ ಮತ್ತು ಹಾವೇರಿ ನಗರದಲ್ಲಿ ಕೂಡ ಸರಣಿ 7 ಮನೆ ಕಳ್ಳತನ ಆಗಿರೋ ಹಿನ್ನೆಲೆಯಲ್ಲಿ ಅಕ್ಷರಶಃ ಹಾವೇರಿ ಜಿಲ್ಲೆಯ ಜನರು ಕಳ್ಳರ ಕಾಟಕ್ಕೆ ಬೆಚ್ಚಿ ಬಿದ್ದಿರುವಂಥದ್ದು. ಇನ್ನಾದರೂ ಪೊಲೀಸ್ ಇಲಾಖೆ ಭಾಳಷ್ಟು ಗಸ್ತನ್ನು ಏನೋ ಹೆಚ್ಚು ಮಾಡಿ ಏನೋ ಖದೀಮರನ್ನು ಬಂಧನ ಮಾಡುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಪಕ್ಕಿರಯ್ಯ, ಪಬ್ಲಿಕ್ TV, ಹಾವೇರಿ.